ಇಲ್ಲ ದೈವ ಗುರು ದೈವ ನೀನು ಮಾತಾಡಪ್ಪ ದೈವಲಿಂಗ ನಮಸ್ಕಾರ ಬಂಧುಗಳೇ, ಇವತ್ತು ದೊಡ್ಡಗುಬ್ಬಿ ಗ್ರಾಮದ ಸರ್ವೆ ನಂಬರ್ 38 ಕೆರೆ ಸುತ್ತಾಗಿರುತ್ತೆ. ಈ ಕೆರೆ ಸುತ್ತಿಗೆ 11/1 ಸರ್ವೆ ನಂಬರ್ 1/1 ಮತ್ತು 1/12ರಲ್ಲಿ 22 ಗುಂಟೆ ಸರ್ಕಾರಿ ಬಾಕರಾಬು ಆಗಿರುತ್ತೆ, ಜಮೀನಾಗಿರುತ್ತದೆ. ಈ ಬಾಕರಾಬು ಅನ್ನೋ ಜಾಗ ಸಾರ್ವಜನಿಕರಿಗೆ ಮೀಸಲು ಇಟ್ಟಂತ ಜಾಗ ಆಗಿರುತ್ತದೆ. ಇಂಥ ಜಾಗವನ್ನ ಭೂಮಾಫಿಯಾದವರು, ಭೂಗಳರು ಇದನ್ನ ಒತ್ತುವರಿ ಮಾಡಿಕೊಂಡು ಇದನ್ನ ಮುಚ್ಚಾಕಿರ್ತಾರೆ. ಬೆಳಿಗ್ಗೆಯಿಂದ ಸತತವಾಗಿ ನಮ್ಮ ದೊಡ್ಡಗುಬ್ಬಿ ಗ್ರಾಮ ಪಂಚಾಯತಿ ಸದಸ್ಯರಾದ ಲೋಕೇಶ್ ರವರು ತಮ್ಮ ಸ್ವಂತ ಇದರಿಂದ 2 JCBಗಳನ್ನು ಕರೆಸಿ ಈ ತೆರವು ಇದು ಮಾಡಿರುವಂತ ಕಬಳಿಕೆ ಮಾಡಿರುವಂತ ಜಾಗವನ್ನ ತೆರವುಗೊಳಿಸ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ಇಲ್ಲೇ ಇದ್ದು ತೆರವುಗೊಳಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಸಹ ಇದುವರೆಗೂ ಬಂದಿರೋದಿಲ್ಲ. ಇಲ್ಲಿಗೆ ಬೆಳಿಗ್ಗೆಯಿಂದ ನಡೀತಾ ಇದೆ. ಈ ಒತ್ತುವರಿ ಜಾಗನ ಕಬಳಿಸ್ತಾ ಇರೋಂತ ಜಾಗನ ತೆರವುಗೊಳಿಸುವಂತ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ಬೆಳಿಗ್ಗೆಯಿಂದನೂ ಯಾರು ಸಹ ಒಬ್ಬ ಅಧಿಕಾರಿನೂ ಇಲ್ಲಿಗೆ ತಲೆ ಇಟ್ಟಿಲ್ಲ. ಎಲ್ಲಾರ್ಗು ಫೋನ್ ಮಾಡಿದ್ದಾರೆ, ಅವರೇ ಫೋನ್ ಮಾಡಿದ್ದಾರೆ. ನೀವು ಮಾಡಿ ಅಂತ ಅವ್ರಿಗೆ ಹೇಳ್ತಾ ಇದಾರೆ ಹೊರತು, ಸಲಹೆ ಕೊಡ್ತಾ ಇದಾರೆ ಹೊರತು ಅವರು ಅಧಿಕಾರಿಗಳು ಯಾರು ಬಂದಿಲ್ಲ. ಅಧಿಕಾರಿಗಳಿಗೆ ಹೇಳ್ತಾ ಇದೀನಿ ಈ ಮೂಲಕ, ವಿಡಿಯೋ ಮೂಲಕ, ನೀವೇನ್ ಕತ್ತೆ ಕಾಯಕ್ಕಿದ್ದೀರಾ? ನೀವು ಊರಿನ ಜಮೀನ ಸಾರ್ವಜನಿಕರಿಗೆ ರಕ್ಷಣೆ ಆಗಿರುವಂತ ಜಮೀನನ್ನ ಈ ತರ ಕಬಳಿಸ್ಕೊಂಡಿರೋರ ಮೇಲೆ ಯಾಕೆ ನೀವು ಕ್ರಮ ತಗೊಂತ ಇಲ್ಲ? ಏನ್ ಮಾಡ್ತಾ ಇದ್ದೀರಾ ನೀವು? PDO ಆಗಿರ್ಬೋದು, ಇಒ ವಸಂತ್ ಕುಮಾರ್ ಆಗಿರ್ಬೋದು, PDO ರೋಹಿತ್ ಆಗಿರ್ಬೋದು, ಕಾರ್ಯದರ್ಶಿ ರವಿ ಅವರು ಆಗಿರ್ಬೋದು, ಇವರು ನಮ್ಮ ತಹಸೀಲ್ದಾರ್ ರಾಜೀವ್ ಅವರು ಆಗಿರ್ಬೋದು. ರಾಜೀವ್ ಅವರೇ ನಿಮ್ಗೆ ನಿನ್ನೆನೆ ಬಂದಿದೆ, ದೂರು ಕೊಟ್ಟಿದ್ದಾರೆ. ಸಾರ್ವಜನಿಕರು, ಗ್ರಾಮಸ್ಥರು ಸುಮಾರು ಜನ ಫೋನ್ ಮಾಡಿದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಾ? ನಿಮ್ಗೆ ಇದು ಅನ್ವಯಿಸೋದಿಲ್ವಾ? ನೀವು ಫೋನ್ ಮಾಡಿದ್ರೆ ಹೇಳ್ತಾ ಇದ್ದೀರಾ ನೀವು BBMP ವ್ಯಾಪ್ತಿ ಬರುತ್ತೆ ಅಂತ. ಸ್ವಾಮಿ, ಇದು BBMP ವ್ಯಾಪ್ತಿ ಅಲ್ಲ, ಇದು ಗ್ರಾಮ ಪಂಚಾಯತಿಯಲ್ಲಿ ಇದೆ. ಇದು ನಿಮ್ಗೆ ಬರುತ್ತೆ ಸರ್ವೆ ನಂಬರು. ನೀವು ಸರಿಯಾಗಿ ಸಾರ್ವಜನಿಕರಿಗೆ ಇದು ಕೊಡ್ತಾ ಇಲ್ಲ, ನೀವು ಮಾನ್ಯತೆ ಕೊಡ್ತಾ ಇಲ್ಲ. ಯಾವುದೇ ವಿಚಾರ ತಿಳಿಸಿದ್ರು ಅದಕ್ಕೆ ಮಾನ್ಯತೆ ಕೊಡ್ತಾ ಇದ್ದೀರಾ. ನೀವು ಯಾರ ಪರವಾಗಿದ್ದೀರೋ ಗೊತ್ತಿಲ್ಲ. ಸ್ಥಳೀಯ ಶಾಸಕರು ಮಂಜುಳಾ ಅರವಿಂದ್ ಲಿಂಬಾವಳಿ ಅವರೇ ಈ ತರ ಕಬಳಿಸ್ತಾ ಇದ್ದಾರೆ. ನಿಮ್ಮವರೇ ಆದ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿರುವಂತ DN ಪ್ರಕಾಶ್ ರವರು ಈ ತರ ಮಾಡಿದ್ದಾರೆ. ಇವ್ರ ಬಗ್ಗೆ ನೀವೇನ್ ಕ್ರಮ ತಗೊಂತೀರಾ ನೋಡಿ. ಯಾವುದೇ ಪಕ್ಷದವರಾಗಿರ್ಲಿ, ಇವತ್ತು ಗ್ರಾಮಸ್ಥರು ಎಲ್ಲಾ ಸೇರಿ ಒಟ್ಟುಗೂಡಿ ಮಾಡ್ತಾ ಇದ್ದೀವಿ ಕೆಲಸ. ಇದು ಯಾರೋ ಇಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಏನು ಭೇದ ಭಾವ ಮಾಡ್ತಾ ಇಲ್ಲ. ಆದ್ರೆ ನಿಮ್ ಗಮನಕ್ಕೆ ಎಲ್ಲ ಬಂದಿದ್ರು. ಈ ತರದವ್ರನ್ನ ಇಟ್ಕೊಂಡಿದ್ರ ನಿಮ್ ಪಕ್ಷದಲ್ಲಿ? ಏನ್ ಆಗ್ತಾ ಇದೆ ಇದು ಗ್ರಾಮದಲ್ಲಿ? ಈ ತರ ಎಲ್ಲ ಆಗ್ತಾ ಇದೆಯಲ್ಲ. ಕೆರೆ ಒತ್ತುವರಿ ಜಾಗನ ಕೆರೆ ಒತ್ತುವರಿ ಆಲ್ರೆಡಿ ಆಗಿದೆ. ಇದನ್ನ ಹಲವಾರು ಸರಿ ನಾವು ಲೈವ್ ಮಾಡಿದೀವಿ, ವಿಡಿಯೋ ಮಾಡಿದೀವಿ. ಇದ್ರ ಬಗ್ಗೆ ತಾವು ಏನು ಗಮನ ತಗೊಂಡಿಲ್ಲ. ಇವತ್ತು ಇಷ್ಟು ಗ್ರಾಮಸ್ಥರೆಲ್ಲ ಸೇರಿ ನೀವೆಲ್ಲ ಇದು ಕ್ರಮ ತಗೊಳ್ಬೇಕು, ನೀವೆಲ್ಲ ಬಂದು ಇದ್ ಮಾಡ್ಬೇಕು ಬನ್ನಿ ಅಂತ ನಮಗೂ ಕರೆದಿದ್ರು. ಸದಸ್ಯರಾದ ಲೋಕೇಶ್ ರವರು ಬೆಳಿಗ್ಗೆಯಿಂದ ಸತತವಾಗಿ ಇಲ್ಲೇ ನಿಂತ್ಕೊಂಡು JCB ಕರೆಸಿ ಅವ್ರು ಮಾಡ್ತಾ ಇದ್ದಾರೆ. ಮಿಕ್ಕಿದ ಮೆಂಬರ್ಗಳಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಇದು ಅನ್ವಯಿಸೋದಿಲ್ವಾ? ಬರೀ ದೊಡ್ಡಗುಬ್ಬಿನಲ್ಲಿ ಇವರೊಬ್ಬರೇನ ಇರೋದು? ಈ ಗ್ರಾಮಸ್ಥರು ಇಷ್ಟೇ ಜನನ ಇರೋದು? ಇನ್ಯಾರಿಗೂ ಬೇಕಾಗಿಲ್ವಾ ಕೆರೆ? ನಾಳೆ ದಿನ, ಮುಂದಿನ ದಿನದಲ್ಲಿ ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ. ಈ ಕೆರೆ ನಾನು ಬಿಡೋದಿಲ್ಲ. ಈ 100 ಎಕರೆ 5 ಗುಂಟೆ ಜಾಗ ಇರೋದನ್ನ ನಾಳೆ ದಿನದಲ್ಲಿ 10 ಗುಂಟೆ ಆಗ್ಬೋದು. ಇದ್ರಲ್ಲಿ ಸಂಶಯ ಪಡೋಂತ ವಿಚಾರಗಳೇ ಇಲ್ಲ. ಆಲ್ರೆಡಿ ಸುತ್ತಮುತ್ತ ನೀವು ನೋಡ್ಬೋದು, ಎಲ್ಲ ಕಬಳಿಸಿದೀರಾ. ಕಬಳಿಸಿ ಅದಕ್ಕೆ ಏನ್ ಬೇಕೋ ದಾಖಲೆಗಳು ಸೃಷ್ಟಿ ಮಾಡಿಕೊಟ್ಟಿದ್ದೀರಾ. ಇದೆಲ್ಲ ಮುಂದಿನ ದಿನಗಳಲ್ಲಿ ನಡೆಯೋದಿಲ್ಲ. ಇದು ತಿರ್ಗಾ ಸರ್ವೆ ಮಾಡಿಸ್ತೀವಿ. ಈ ಗ್ರಾಮಸ್ಥರ ಸಮ್ಮುಖದಲ್ಲಿ ಹೇಳ್ತಾ ಇದೀವಿ. ಈ ಗ್ರಾಮಸ್ಥರೇ ಸರ್ವೆಗೆ ಬರೀತಾ ಇದ್ದಾರೆ. ನಿಮ್ಮ ಎಡೆಮುಡಿ ಕಟ್ತಾ ಇದ್ದಾರೆ. ಏನು ಅಧಿಕಾರಿಗಳಿದ್ದೀರಾ ನೀವು? ಕರೆಕ್ಟ್ ಆಗಿ ನಿಮ್ಮ ಕೆಲಸ ನಿಭಾಯಿಸಿದ್ರೆ ಸರಿ, ಇಲ್ಲ ಅಂದ್ರೆ ಮುತ್ತಿಗೆ ಹಾಕ್ತಿವಿ. ಈ ಮುಖಾಂತರ ಇಲ್ಲೇನು ಬಂದಿದ್ದಾರೆ ಇವರೆಲ್ಲ ಹೇಳ್ತಾ ಇದ್ದಾರೆ ಮುತ್ತಿಗೆ ಹಾಕೋಣ ಅಂದ್ರೆ ಇವತ್ತೇ ನಾವು ಈ ಕೆಲಸ ಮಾಡಿಬಿಟ್ಟು ನಿಮ್ಗೆ ಗಮನಕ್ಕೆ ತಂದಿದ್ದೀವಿ. ಇನ್ನಾದ್ರೂ ಎಚ್ಚೆತ್ಕೊಳ್ಳಿ, ಇನ್ನಾದ್ರೂ ಕೆಲಸ ಮಾಡಿ, ನಿಮ್ಮ ಯೋಗ್ಯತೆ ಏನನ್ನೋದು ತಿಳ್ಕೊಳ್ಳಿ. ಇವತ್ತೇ ಚೀಮರೆ ಆಗ್ತಾ ಇದ್ದಾರೆ ಜನಗಳು. ಮುಂದಿನ ದಿನಗಳಲ್ಲಿ ನಿಮ್ಮ ಕಚೇರಿಗಳಿಗೆ ಮುತ್ತಿಗೆ ಹಾಕ್ತಾರೆ. ಈ ತರ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಬೇಡಿ. ನೀವು ದಯಮಾಡಿ ನಾನು ಹೇಳ್ತಾ ಇದ್ದೀನಿ ಈ ಮೂಲಕ, ವಿಡಿಯೋ ಮೂಲಕ ನೀವು ಬಂದು ನಿಮ್ಮ ಕೆಲಸ ಕಾರ್ಯಗಳನ್ನ ನ್ಯಾಯ ನೀತಿಯಾಗಿ ಪರಿಶೀಲಿಸಿ, ಏನು ಅನ್ಯಾಯ ಆಗಿದೆ, ನ್ಯಾಯ ಏನು ಮಾಡಬೇಕು, ನಮ್ಮ ಕೈಯಲ್ಲಿ ಏನಾಗುತ್ತೋ ನಾವು ಮಾಡೋಣ ಅನ್ನೋದನ್ನ ಗಮನ ಹರಿಸಬೇಕಾಗಿದೆ. ಇಷ್ಟು ಹೇಳಿ ನಾನು ಇದು ಮಾಡ್ತಾ ಇದ್ದೀನಿ. ಗ್ರಾಮಸ್ಥರು ಆಗಿರೋ ಲೋಕೇಶ್ ಅವರು 2 ಮಾತು ಮಾತಾಡಬೇಕು. ನಮಸ್ಕಾರ. ಈ ಮೂಲ ನಮಗೆ 2 ದಿವಸ ಹಿಂದೆ ನಮ್ಮ ಗಮನಕ್ಕೆ ಬಂತು.
ಯಾಕಂದರೆ ಇದು ದೊಡ್ಗುಬಿಗೆ ಗ್ರಾಮಕ್ಕೆ ರಾಜಕಾಲುವೆ 100 ವರ್ಷ ಇತಿಹಾಸ ಇರೋ ರಾಜಕಾಲುವೆ ಇದು ಅಲ್ಲ, 100 ವರ್ಷ ಇತಿಹಾಸ ಇರೋ ರಾಜಕಾಲುವೆ. 1 ವರ್ಷ 2 ವರ್ಷ ಅಲ್ಲ ಇದು ಇತಿಹಾಸ ಆಯಿತಾ. ಫುಲ್ ಊರು ನೀರೇ ಇದೇ ಕಾಲದಲ್ಲಿ ಕೆರೆ ಕಡೆ ಬರಬೇಕು ಆಯಿತಾ. ಇದೇನೋ ಬ್ಲ್ಯಾಕ್ ಆದರೆ ಸುಮಾರು 400 ಮನೆಗೆ ಅನನುಕೂಲ ಆಗುತ್ತೆ. ಮಳೆ ಗಟ್ಟಿ ಮಳೆ ಬಂದರೆ ಮಳೆ ನೀರು ಏನೋ ನುಗ್ಗಿ ಕಾಲೋನಿಗಳವೆ, ಈ ಕಡೆ ಒಂದು 2 ಕಾಲೋನಿಗಳವೆ, ಅನುಕೂಲ ಆಗುತ್ತೆ ಆಯಿತಾ. ನಾವು ಹೆಚ್ಚು ಕಮ್ಮಿ 300ರಿಂದ 400 ಮನೆಗೆ ಅನುಕೂಲ ಆಗುತ್ತೆ ಆಯಿತಾ. ಇದೊಂದು ರಾಜಕಾಲುವೆ ನಮ್ಗೆ ಬೇಕಾಗಿತ್ತು ಆಯಿತಾ. ಇವತ್ತು ಬೆಳಗ್ಗೆ ನಮ್ಮ ಗಮನಕ್ಕೆ ಬಂದಿದ್ದು ಇದಕ್ಕೆ ನಾವು ನಿಂತ್ಕೊಂಡು ಇಲ್ಲಿ ಬೆಳಗ್ಗೆಯಿಂದ ಕೆಲಸ ಮಾಡಿಸ್ತಾ ಇದ್ದೀವಿ ಆಯಿತಾ. ನಮಸ್ಕಾರ, ನನ್ನ ಹೆಸರು ಚಂದ್ರಶೇಖರ್ ಅಂತ, ದೊಡ್ಡಗೂಬಿ ಗ್ರಾಮಸ್ಥ. ನೋಡಿ ಈ ಕಾಲುವೆ ನೋಡಿ, ಇಲ್ಲಿ ಈ ಕಡೆ ಕೆರೆ ತುಂಬಿ ಕೋಡಿ ಹೋಗಿದೆ. ಇಂತಹ ತುಂಬಿರೋಂಥ ಕೆರೆ ನೀರನ್ನ ಬೇರೆ ಕಡೆ ಡೈವರ್ಟ್ ಮಾಡೋವಂಥ ವಿಚಾರ ಇದು. ನೋಡಿ ಈ ಕಡೆ ಮನೆಗಳಿದಾವೆ, ಇಲ್ಲೆಲ್ಲ ದಲಿತರ ಮನೆಗಳೇ ಇರೋದಲ್ಲಿ. ದಲಿತರ ಮನೆಗಳಿಗೆ ಪಾಪ ಫಸ್ಟ್ ಮನೆಗೆ ನೀರು ನುಗ್ತವೆ ಫಸ್ಟ್. ಅಲ್ಲಿಂದ ಮತ್ತೆ ಬೇರೆ ಜನ ಪ್ರತಿಯೊಬ್ಬರಿಗೂ ತುಂಬಾ ಅನಾನುಕೂಲ ಆಗ್ತದೆ. ಆಗ ನಾವೇನ್ ಮಾಡಬೇಕು, ಜನಗಳೇನಾಗಬೇಕು, ಆಗ ಜನಗಳ ಬಗ್ಗೆ ಒಂದು ಜ್ಞಾನ ಅಥವಾ ಅರಿವು ಏನಾನ ಇದ್ರೆ ಈ ಥರ ಮಣ್ಣು ಮುಚ್ಚಿ ಈ ಥರ ರಾಜಕಾಲುವೆನ ಮುಚ್ತಾರೆ ಅಂತಂದ್ರೆ, ಇಂಥ ಅಧಿಕಾರಿಗಳು ಸುಮ್ಮನೆ ಇದ್ದಾರೆ ಅಂದರೆ, ಅದರಲ್ಲಿ ನಮ್ಮೂರಲ್ಲಿ ದೊಡ್ಡಗೂಬಿ ಗ್ರಾಮ ಪಂಚಾಯತಿ ಅಧಿಕಾರಿಗಳೇ ಫಸ್ಟ್ ಕೆಲಸ ಮಾಡ್ತಾ ಇಲ್ಲ. ಇದನ್ನ ದಯವಿಟ್ಟು ಅಧಿಕಾರಿಗಳು ಫಸ್ಟ್ ಕ್ರಮ ತಗೊಳ್ಳಿ ಅಂತ ಒಂದು ಆರ್ಡ್ರನ್ನ ಕೊಡಿ ಅವ್ರಿಗೆ, ಯಾರನ್ನ ಮುಖ್ಯ ಮೇಲಧಿಕಾರಿಗಳು. ಅವ್ರಿಗೇನು ಕೂಡ ಅವ್ರೇನು ನೋಡೋದೆ ಬರೀ ನೋಡ್ತೀನಿ, ಮಾಡ್ತೀನಿ, ಹೇಳ್ತೀನಿ, ಫೋನ್ ಎತ್ಕೊಂತೀನಿ, ಬರೀ ಫೋನು ದುಡ್ಡೇನ ಬರುತ್ತಾ, ಏನಾರ ಲಂಚ ಏನಾರ ಕೊಡ್ತಾರ, ಅದನ್ನೇ ವೆಯ್ಟ್ ಮಾಡ್ತಾ ಇರ್ತಾರೆ ಹೊರತು ಕೆಲಸ ಮಾಡಬೇಕು. ಈ ಥರ ನೋಡಿ ಗ್ರಾಮಸ್ಥರಿಗಿರೋ ಒಂದು ಕಾಳಜಿ ಇಲ್ಲ. ದೊಡ್ಡಗೂಬಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಿಗಿರೋ ಒಂದು ಕೆಚ್ಚಿಲ್ಲ ಅಂದ್ರೆ ಇನ್ನು ಏನ್ ಮಾಡ್ತಾರೆ ಇವರು ಅನ್ನೋದು ನಮ್ಗೆ ಅರಿವು ಇಲ್ಲ, ಇದಾಗ್ತಾ ಇದೆ. ಈ ತರ ಮುಚ್ಕೊಂಡು ಸಾರ್ವಜನಿಕರ ಆಸ್ತಿನ ಈ ತರ ಹಾಳು ಮಾಡ್ತಾ ಇದ್ದಾರೆ ಅಂದ್ರೆ ಎಷ್ಟು ಈ ಜನಗಳು ಆಸೆಯಲ್ಲಿದ್ದಾರೆ ಅನ್ನೋದು ಜನಗಳಿಗೆ ಗೊತ್ತಾಗ್ತಾ ಇದೆ. ಆದ್ರಿಂದ ದಯವಿಟ್ಟು ಅಧಿಕಾರಿಗಳೇ, ಮೇಲಿನ ಅಧಿಕಾರಿಗಳೇ, ಯಾರೇ ನಮ್ಮ ಮಾದೇಪುರ ಕ್ಷೇತ್ರದ ಶಾಸಕರಿಗೆ ಮನವಿ ಮಾಡ್ಕೊಂತೀವಿ, ದಯವಿಟ್ಟು ವಸಂತ್ ಕುಮಾರ್ ಅವರಾಗ್ಲಿ, ಇನ್ನು ಮುಂದೆ ನಮ್ಮ ಅಧಿಕಾರಿಗಳು ವಿನಂತಿ ಮಾಡ್ತಾ ಇದ್ರಿ. ಇನ್ನು ಮುಂದೆ ಯಾವುದೇ ರಾಜಕಾಲುವೆಗಳಾಗಿರ್ಲಿ, ಯಾವುದೇ ಒಂದು ಸಾರ್ವಜನಿಕರಿಗಾಗಿ ನೀರು ಹರಿಯುವಂತ ಜಾಗ ಆಗಿರ್ಲಿ, ಗಮನ ಕೊಡಬೇಕು. ಅತಿ ಜರೂರಾಗಿ ಈ ಮಳೆ ಬರ್ತಾ ಇದೆ, ಈಗ ಮಳೆಗಳು ಬಂದ ಕೆರೆಗಳು ತುಂಬಿದೆ, ಎಲ್ಲ ಮನೆಗಳಿಗೆ ನುಗ್ಬಿಡ್ತವೆ. ಆದ್ರಿಂದ ರಾಜಕಾಲುವೆಗಳನ್ನ ತೆರವುಗೊಳಿಸ್ರಿ. ಈಗ ಎಲ್ಲರೂ ಬಂದು ನಮ್ ದೊಡ್ಡಗೂಬಿ ಗ್ರಾಮಸ್ಥರು ಬಂದಂಗೆ ಎಲ್ಲ ಸಪೋರ್ಟ್ ಮಾಡಕ್ ಬರೋದಿಲ್ಲ ಎಲ್ಲ ಕಡೆನೂ. ಈ ಬೆಂಗಳೂರಲ್ಲಿ ಏನಾಗ್ತಾ ಇದೆ ಘಟನೆಗಳು ನೋಡ್ತಾ ಇದ್ದಾರೆ ಎಲ್ಲ ಮಾಧ್ಯಮ. ಯಾಕಂದ್ರೆ ಎಲ್ಲ ದಯವಿಟ್ಟು ನಮ್ಮ ಮಾದೇಪುರ ನಮ್ಮ ಶಾಸಕರಾದ ಮಂಜುಳಾ ಅರಿನಿಂಬಳಿ ಅವರು ದಯವಿಟ್ಟು ಇದು ಗಮನ ತಗೊಂಡು, ಇನ್ನೊಂದು ಇದೆ ಬಮಚಂದ್ರ ಹೋಗೋ ರಸ್ತೆ ಬಾರಿ ಯಾರು ಜನ ಓಡಾಡಕ್ ಆಗ್ತಾ ಇಲ್ಲ. ದಯವಿಟ್ಟು ನಮ್ಮ ಮಂಜುಳಾ ನಿಂಬಾವಳಿ ಅವರು ದಯವಿಟ್ಟು ಅದು ಗಮನ ಹರಿಸ್ಬೇಕಂತ ನಾವು ವಿನಂತಿ ಮಾಡ್ತಾ ಇದ್ದೀವಿ ಮೇಡಮ್ ಅವ್ರಿಗೆ. ಸಾರ್ವಜನಿಕರ ಗಮನ ತಗೊಂಡು ಸಾರ್ವಜನಿಕರ ಹಿತರಕ್ಷಣೆ ಕಾಪಾಡಬೇಕು ಅಂತ ಮನವಿ ಮಾಡ್ಕೊತಾ ಇದ್ವಿ. ನಮ್ಮ ಪೂರ್ವ ತಾಲೂಕು ನಮ್ಮ MLA ಅವರು ಗಮನಕ್ಕೆ ಬರಬೇಕು. ಅಲ್ಲ, ಮಾದೇಪುರ ಅದೇ ಪೂರ್ವ ಮಾದೇಪುರ ಕ್ಷೇತ್ರ ದಯವಿಟ್ಟು ನಮ್ಮ ಮುನೇಪುರ ಮಾತಾಡ್ತಾರೆ. ಬನ್ನಿ ಸರ್.